ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಡೆಸಿಗ್ನೇಟೆಡ್ ಕೊಕೊನೆಟ್, ಹಾಗೆಯೇ ಸಕ್ಕರೆ ಪುಡಿ, ಹಾಲು ಪುಡಿ ಮತ್ತು ಏಲಕ್ಕಿ ಪುಡಿ, ಒಂದು ಗ್ಲಾಸು ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸು ಹಾಲು ಮತ್ತು ಪಿಸ್ತಾನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ತುಪ್ಪನ ಇಟ್ಕೊಂಡಿದ್ದೀನಿ. ಇವಾಗೊಂದು ಪಾನ್ ಬಿಸಿಗೆ ಇಟ್ಬಿಟ್ಟು ಬಿಸಿ ಆದಮೇಲೆ ಒಂದು 2 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಕರಗಿದ ಮೇಲೆ ನಾವೇನು ಡೆಸಿಗ್ನೇಟೆಡ್ ಕೊಕೊನೆಟ್ ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5ರಿಂದ 10 ನಿಮಿಷ ಚಿಕ್ಕ ಉರಿಯಲ್ಲಿನೇ ಚೆಂದ ಹುರ್ಕೊಳ್ಬೇಕು. ಇದು ನಾನು ಮನೇಲೇ ರೆಡಿ ಮಾಡ್ಕೊಂಡಿರೋದು. ನಿಮಗೆ ರೆಡಿ ಕೂಡ ಸ್ಟೋರಲ್ಲಿ ಸಿಗತ್ತೆ. ಒಣ ಕೊಬ್ಬರಿ ಇದ್ದರೆ ಬ್ಯಾಕ್ ಸೈಡಲ್ಲಿರೋ ಬ್ಲ್ಯಾಕ್ ಕಲರ್ ಏನಿರುತ್ತೆ ಅದನ್ನು ತೆಗೆದುಬಿಟ್ಟು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಳ್ಳಿ. ಇವಾಗ ನಾನು ಇದಕ್ಕೆ ಹಾಲು ಪುಡಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮತ್ತೆ ಅದ್ರ ಜೊತೆ ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಹುರ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮ್ನೇ ಇಟ್ಕೊಂಡಿರಬೇಕು. ಇವಾಗ ನಾನು ಏಲಕ್ಕಿ ಪುಡಿ ಮತ್ತು ಸಕ್ಕರೆ ಪುಡಿ ಏನಿತ್ತು ಅದನ್ನು ಸೇರಿಸ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ, ಇಲ್ಲಾಂದರೆ ಕಪ್ಪಾಗಿಬಿಡುತ್ತೆ ಮತ್ತು ಇದ್ರದ್ದು ಟೇಸ್ಟ್ ಕೂಡ ಹೋಗಿಬಿಡುತ್ತೆ. ಇವಾಗ ನಾವೇನು ಹಾಲು ಇಟ್ಕೊಂಡಿದ್ವಿ, ಇದು ಕಾಯಿಸಿರೋ ಹಾಲು, ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಒಂದು 5ರಿಂದ 10 ನಿಮಿಷ ಹಿಡಿಯುತ್ತೆ ಅಷ್ಟೇ. ಬೇಗನೆ ಮಾಡ್ಕೊಂಡು ಬಿಡ್ಬೋದು. ಇದು ತುಂಬಾ ಈಸಿ ಕೂಡ, ಜಾಸ್ತಿ ಟೈಮು ಕೂಡ ಹಿಡಿಯಲ್ಲ. ನೋಡಿ, ಇದು ತಳ ಬಿಡೋವರೆಗೂ ನಾವು ಹೀಗೇ ಹುರ್ಕೊಳ್ಬೇಕು. ನೀವೇನಾದರೂ ಶುಗರು ನಿಮಗೆ ಗೊತ್ತಾಗಲ್ಲ, ಜಾಸ್ತಿ ಆಯಿತಾ ಕಡಿಮೆ ಆಯಿತಾ ಅಂತ ಅನಿಸಿದರೆ ಹಾಲು ಹಾಕಿದ ತಕ್ಷಣ ಒಂದು 2 ನಿಮಿಷ ಮಿಕ್ಸ್ ಆದ ತಕ್ಷಣ ನೋಡ್ಕೊಂಡ್ಬಿಟ್ಟು ಬೇಕಾದರೆ ಮತ್ತೆ ಶುಗರ್ ಪುಡಿನ ಹಾಕ್ಕೊಳ್ಬೋದು. ನೋಡಿ, ಇದು ತಳ ಬಿಟ್ಟ ಮೇಲೆ ನಾನೊಂದು ಪ್ಲೇಟಿಗೆ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ಆರಲಿಕ್ಕೆ ಬಿಡ್ತಾ ಇದ್ದೀನಿ. ತುಂಬ ಆರಲೂಬಾರ್ದು, ಒಂದು ಕೈ ನಾವು ಹಾಕೋವರೆಗೆ ಆರಿದರೆ ಸಾಕು. ನಮಗೆ ಲಾಡು ಮಾಡಲಿಕ್ಕೆ ಆಗಬೇಕು. ಆ ಥರ ಸ್ವಲ್ಪ ತಣ್ಣಗಾದ ತಕ್ಷಣ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ತೊಗೊಂಡು ಲಾಡುಗಳನ್ನ ರೆಡಿ ಮಾಡಿಕೊಂಡ್ರೆ ಆಯಿತು. ಇದು ನೀವು ಬರ್ಫಿ ಟೈಪ್ ಬೇಕು ಅಂದರೆ ಪ್ಲೇಟಲ್ಲಿ ಹಾಕಿ ಇದನ್ನು ಇನ್ನೂ ಒಂದು ಸ್ವಲ್ಪ ಹುರಿಬೇಕು. ಅಂದರೆ ಇನ್ನೊಂದು ಸ್ವಲ್ಪ ಗಟ್ಟಿ ಆದಮೇಲೆ ಪ್ಲೇಟಿಗೆ ಹಾಕಿಬಿಟ್ಟು ಕಟ್ ಮಾಡ್ಬೋದು. ನಾನಿಲ್ಲಿ ಲಾಡು ಮಾಡ್ಕೊಳ್ತಾ ಇರೋದ್ರಿಂದ ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಲಾಡುಗಳನ್ನ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಆಮೇಲೆ ನೀವಿದು ಡೆಸಿಗ್ನೇಟೆಡ್ ಕೊಕೊನೆಟ್ ಏನಿರುತ್ತಲ್ಲ ಅದನ್ನೇ ನಾನೊಂದು 2 ಸ್ಪೂನ್ ಆಗೋಷ್ಟು ಸಪ್ರೇಟ್ ತೆಗೆದಿಟ್ಕೊಂಡಿದ್ದೆ. ಸೊ ಅದರಲ್ಲಿ ಇದನ್ನು ಸ್ವಲ್ಪ ಡಿಪ್ ಮಾಡಿದರೆ ಆಯಿತು. ನೋಡಿ ಎಷ್ಟು ನೀಟಾಗಿ ಬರುತ್ತೆ, ಕೈಗೂ ಕೂಡ ಅಂಟಲ್ಲ. ನೋಡಿ, ಡೆಸಿಗ್ನೇಟೆಡ್ ಕೊಕೊನೆಟ್ ಏನಿತ್ತಲ್ಲ ಆ ಕೊಕೊನೆಟಲ್ಲಿ ಸ್ವಲ್ಪ ಡಿಪ್ ಮಾಡ್ಕೊಳ್ತಾ ಇದ್ದೀನಿ ಲೈಟಾಗಿ. ಸೊ ನೋಡಲಿಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಮತ್ತು ತಿನ್ನಲಿಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಇದೇ ರೀತಿ ನಾನು ಎಲ್ಲ ಲಾಡುಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ನೀವು ಹೊರಗಡೆನೇ ಇಟ್ಟು ತಿನ್ನೋದಾದ್ರೂ ಒಂದು 4-5 ದಿನ ಇಡ್ಬೋದು, ಏನೂ ಆಗಲ್ಲ. ಎಲ್ಲದನ್ನು ನೀಟಾಗಿ ಹುರಿದಿರ್ತೀವಲ್ವ, ಸೊ ಹಾಳಾಗಲ್ಲ. ಕೊಕೊನೆಟನ್ನು ಕೂಡ ಹುರಿದಿರೋದ್ರಿಂದ ಸ್ಮೆಲ್ ಏನು ಬರಲ್ಲ. ನೀವು ಒಂದು ವಾರದ ಮೇಲೆ ಇಡ್ತೀರಾ, ಜಾಸ್ತಿನೇ ಮಾಡಿ ಇಟ್ಕೊಳ್ತೀರಾ ಅಂದರೆ ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ನಾನಿಲ್ಲಿ ಮೇಲ್ಗಡೆ ಡೆಕೋರೇಷನ್ಗೆ ಪಿಸ್ತಾನ ಕಟ್ ಮಾಡಿ ಹಾಕಿದ್ದೀನಿ. ನೀವು ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಯಾವುದು ಕೂಡ ಹಾಕ್ಕೊಳ್ಬೋದು. ತುಂಬಾ ಈಸಿಯಾಗಿ ತುಂಬಾ ಬೇಗ ಮಾಡ್ಕೊಳ್ಬೋದು. ಜಾಸ್ತಿ ಟೈಮು ಹಿಡಿಯಲ್ಲ ಮತ್ತು ತಿನ್ಲಿಕ್ಕೆ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಅಳತೆ ಅಂದರೆ ಮೆಜರ್ಮೆಂಟ್ ಏನು ಇಟ್ಕೊಂಡಿದ್ನಲ್ಲ ಅದು ಕರೆಕ್ಟಾಗಿರುತ್ತೆ. ಅಂದರೆ ಶುಗರ್ ಆದ್ರೂ ಅಷ್ಟೇ ಹಾಲು ಪುಡಿ ಹಾಕೋದ್ರಿಂದ ಒಂದು ಥಿಕ್ನೆಸ್ ಬರುತ್ತೆ, ಅದ್ರ ಟೇಸ್ಟೇ ಬೇರೆ ಬರುತ್ತೆ. ನೀವು ಹಾಲು ಪುಡಿ ಇಲ್ಲದೇನೂ ಕೂಡ ಮಾಡ್ಬೋದು, ಬಟ್ ಆ ಟೇಸ್ಟೇ ಬೇರೆ ಬರುತ್ತೆ. ನೀವು ಟ್ರೈ ಮಾಡಿ ನೋಡ್ಬೋದು ಬೇಕಾದರೆ. ಮೆಜರ್ಮೆಂಟ್ ಏನಿತ್ತು ಅದು ಕರೆಕ್ಟ್ ಮೆಜರ್ಮೆಂಟ್ ನಾನು ಇವಾಗ ಇಟ್ಟಿರೋದು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆಯೇ ಈ ವಿಡಿಯೋನ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಟಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.